ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ, ಇಷ್ಟು ದಿನ ತವ್ರ ಮನೇಲಿದ್ದು ಎಂಜಾಯ್ ಮಾಡಿದ್ದಾಯಿತು. ಇವಾಗ ಊರಿಗೆ ಹೋಗೋ ಟೈಮ್ ಬಂತು ನೋಡ್ರಿ. ಹಿಂಗಾಗಿ ಅಮ್ಮ ಬ್ಯಾಗ್ ರೆಡಿ ಮಾಡ್ತಾ ಇದ್ದಾಳೆ. ನಮಗೆಲ್ಲ ಏನು ಕಟ್ಟೋದು ಮಾಡೋದು ಎಲ್ಲ ಕಟ್ಟಾಕತ್ತಾಳೆ ನೋಡ್ರಿ. ಇದು ಕಡ್ಲೆಬೇಳೆ ಗೋಧಿ ಹಿಟ್ಟು, ಇದು ಕಡ್ಲೆಬೇಳೆ ಮತ್ತು ಗೋಧಿ ಹುರಿದು ಬೀಸ್ಕೊಂಬಂದಿರುವಂಥ ಹಿಟ್ಟು ಅಳ್ಳಿಟ್ಟು ಮಾಡವ ಅಂತ ಹೇಳಕ್ಕೆ ನಾನು ಅಂದಿದ್ದೆ. ಅಳ್ಳಿಟ್ಟು ಭಾಳ ಚಂದಾಗತ್ತೆ ಸಣ್ಣರಿದ್ದ ತಿಂದದ್ದು ಮತ್ತು ಹೊಳೆ ತಿಂದಿಲ್ಲ ಅಂತಂದೆಲ್ಲ. ಅದಕ್ಕಾಗಿ ಬೀಸ್ಕೊಂಬಂದ್ಲು. ಹೋಗಿ ಬಡಬಡ ಬೀಸ್ಕೊಂಬಂದು ಕಟ್ಟಿದ್ರು ನೋಡ್ರಿ. ಆಮೇಲೆ ಕೊಬ್ಬರಿ ಕೂಸಕ್ಕಂತೆ ಕೊಬ್ಬರಿ ಕೊಟ್ಟರೆ ಕಾಫಿ ಪೌಡ್ರ್ ತಂದು ನಿನ್ನೆ ಅಪ್ಪ ಒಂದು 20 ಪ್ಯಾಕೆಟ್ ಕಾಫಿ ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ಕುಬ್ಸ ನೋಡ್ರಿ, ಇವು ಕೊಬ್ಬರಿ ಕುಬ್ಸ ಇವೆರಡು ಬುಟ್ಟಿ ಕೊಟ್ಟಳವ್ವ. ಒಯ್ಯವ್ವ ಏನ್ರ ಮಾಡೋಕ್ಕಾಗ್ತದ ಅಂತ ಹೇಳ್ಬಿಟ್ಟು. ಆಮೇಲೆ ಅಲಸಂದಿ ಬಂದಿಲ್ಲ, ಅಲಸಂದಿ ಕಾಳು ಕಟ್ರೆ ಇವು ಅದಾವ. ಕಾಫಿ ಪೌಡ್ರ್ ಐತಿ, ಆಮೇಲೆ ಕೊಬ್ಬರಿ ಕುಬ್ಸ ಐತಿ, ಆಮೇಲೆ ಗೋಧಿ ಹಿಟ್ಟು ಹುರಿದು ಬೇಯಿಸಿದ ಹಿಟ್ಟು ಐತಿ. ನಾನಿದ್ರೆ ಇವು ಕೊಬ್ಬರಿ ಕುಬ್ಸ ಕೊಡೋಕ್ಕಾಗ್ತಾವ ಅಂತೇಕೆ ಸಿಂದಿಗೆ ಜಾಂಪರ್ ಪೀಸ್ ತೊಗೊಂಬಂದೆ. ಇದೊಂದೊಂದು ವೈಟ್ ಸೀರೆ ಐತ್ರಿ, ಅದ್ರೊಳಗೆ ಲಂಗ ಬೇಕಲ್ಲ ಇಂಥದ್ದೊಂದು ಬೇರೆದಾದ್ರೂ ಕಲರ್ ಕಾಣ್ತೈತೆ ಅಂತೇಳಿ ಒಂದು ಲಂಗ ತೊಗೊಂಡಿದ್ದೀನಿ. ಒಂದು ಟೇಪ್ ಇಸ್ಕೊಂಬೋಗು ಪುಟ್ಟಿ ಬಂದ್ಬೋನೆ ಅಳತಿ ತೋತ್ನಾಕಿದ್ ಮೊದಲು. ಇಷ್ಟೆಲ್ಲ ಐತೆ ನೋಡ್ರಿ. ನನಗೆ ಒಯ್ಯೋದಕ್ಕೆ ವಜ್ಜಾಗತ್ತೆ ರೀ, ನಾನು ಒಯ್ಯೋದಕ್ಕೆ ಭಾಳ ವಜ್ಜಾಗತ್ತೆ ನನಗೆ. ಹೀಗಾಗಿ ಇದು ತಂಗಿದು ಬ್ಲೌಸ್ ಪೀಸು ಇಟ್ಕೋತೀನಿ ನನಗೆ ಕೊಟ್ರೆ ಅನ್ನೋದಕ್ಕಷ್ಟೇ ಅದನ್ನು ನಾವು ವೀಡಿಯೋ ಮಾಡಿತ್ತು. ಇದೊಂದು ತಂಗಿದು ಬ್ಲೌಸ್ ಪೀಸು. ಇದು ಸೀರೆ ನಮ್ಮ ಪುಟ್ಟಿಗೆ ಲಂಗ ಹೊಲಿಬೇಕು ನೋಡ್ರಿ. ಲಂಗ ಬ್ಲೌಸ್ ಹೊಲಿಬೇಕು. ಈ ಉಡಂಗಲ್ಲ ಈ ಸೀರೆ, ಯಾರು ಉಡಲ್ಲ. ಅವಾಗ ಭಾಳ ಹೊಸವಿದ್ದು ಇದು ಸೀರೆ. ಅವಾಗ ನಮ್ಮ ತಂಗಿ ಕುಬ್ಸ ಮಾಡೋ ಮುಂದೆ ಭಾಳ ಹೊಸವಿದ್ದು. ಅವಾಗ ಭಾಳ ಎಲ್ಲರೂ ಇಂಥವೇ ತೊಗೊತಿದ್ರು ಸೀರೆಗಳು. ಇವಾಗಿಲ್ಲ. ಆಕೆಗೆ ಲಂಗ ಬ್ಲೌಸ್ ಹೊಲ್ದು ಎಲ್ಲ ಇದು ಮಾಡಿಬಿಡೋದು. 4 ಸಾರಿ ನೀರು ಹಾಕಿದ್ರೆ ಮುಗಿದೈತಿ ಅದು. ಆ ಥರ ಆಗಿಬಿಡ್ತಾವೆ. ನನ್ನ ಮಗನ ಪ್ಯಾಂಟ್ ಇಲ್ಲೇ ಬಿಟ್ಟೋಗಿದ್ದ ತೊಗೊಂಡಿನಿ. ಇವು ಒಳಗೆ ಹಾಕ್ಲಿಕ್ಕವ. ಇದ್ರಾಗ ಇವು ಕುರ್ದಾಗ ಹಾಕ್ಲಕ್ಕೆ ಜಾಂಪರ್ ಪೀಸ್ ತೊಗೊಂಡು ಯಾರು ಅಲ್ಲೊಂದು ನನ್ನ ಬಳಿ ಇಲ್ಲ. ಇವು ಜಾಂಪರ್ ಪೀಸ ಅಲ್ಲೊಂದು ಇದು ಇಟ್ನಲ್ಲ ಟಿ ವಿ ಸೀರೆ ಅದಿಲ್ಲ. ಅದ್ರೊಳಗೆ ಹಾಕ್ಲಕ್ಕೆ ಬರ್ತಾವಂತ ಏಕೆ ತೊಗೊಂಡು ಜಂಪರ್ ಕಟ್ಟಿ ಹಾಕ್ತೇನೆ ಲಂಗಕ್ಕೆ ಹಾಕಿದ್ರೆ ಹಂಗೆ ಇದಾಗಲ್ಲ. ಏನ್ಲೇ ಸೀರೆ ಏನು ಮಿಂಚಲಾಗತ್ತದಲ್ಲ? ಹೌದಾ? ತುಳಜಿ ಕೊಟ್ಟಿದ್ದು ಮಸ್ತ್ ಅದು ಬಿಡ. ಅಂದ್ರೆ ಬಾರ್ಡ್ರ್ ನೋಡಿ ಹೆಂಗೈತಿ, ದಡಿ ಚಂದ ಐತಿ. ಉಟ್ಕೊಳಕ್ಕೆ ನಡೀತದೆ. ಉಟ್ಕೊಲೆ ಸುಮ್ಮನೆ. ಉಟ್ಕೊಂಬಿಡು. ಚಂದ ಅದ, ಕಲರ್ನು ಚಂದ ಅದ. ನೋಡ್ರಿ, ತುಳಜಿ ಉಡಿಸಿದ್ಲು ಅಲ್ಲಿ ನಾ ಹೋದಾಗ ಬಂದಿದ್ಲಲ್ಲ. ಬೆಂಗ್ಳೂರಿಗೆ ಹೋದಾಗ ಅಲ್ಲೇ ಬಂದಿದ್ಲಲ್ಲ. ಬಂದಾಗ ತುಳಜಿ ಉಡಿಸಿ ಕಳ್ಸ ನೋಡ್ರಿ. ಸೀರೆ ಚಂದ ಐತಲ್ರಿ, ನನಗೂ ಇಷ್ಟ ಆಯ್ತು. ತಾಲೇ ಒಂದು ಜರ ನೋಡೋಣ ಮೈ ಮೇಲೆ ಹಾಕೊಂಡು ನೋಡ್ರಿ ಕಲರ್ ಹೆಂಗ ನೋಡ್ರಿ. ಈ ಕಲರ್ ಚಂದ ಕಾಣುತ್ತಾ? ಬಾಳ್ರಿ ಚಂದ. ಯಾವಾಗಿಲ್ಲ ನನಗೆ ಸೀರೆ ಇಷ್ಟ ಅದೊಂದು ಮೈಗೆ ಹಚ್ಕೊಂಡು ತೆಗೆದ್ರೆ ನನಗೆ ಸಮಾಧಾನ. ಸೀರೆ ಮ್ಯಾಗ ಭಾಳ ಹಮ್ಮಲ್ಲ ನನಗೆ. ಸೀರೆ ಮ್ಯಾಗ ವ್ಯಾಮೋಹ ಭಾಳ ನನಗೆ. ಚಂದ ಐತಿ. ಬ್ಲೌಸ್ ತೆಗ್ದಿಲ್ಲ ಅಂತ ತೆಗಿಲಾರ್ದೆ ಮತ್ತೇನು ಹಂಗೆ ಉಟ್ಕೋತಿದ್ದೇನು? ಉಟ್ಕೋ ಇನ್ನ ಯಾವಾಗಾರ ಇಟ್ಟು ಯಾವ್ದಾರ ಇದಕ್ಕೆ ಕತ್ರಿನೂ ಟೇಪ್ ತೊಗೊಂಡು ಡಾಬಿ ನೋಡಿ ಸ್ನೇಹಿತರೆ, ನೋಡ್ರಿ ಇಲ್ಲಿ ನೋಡಿ ತುಂಬ ಮಾಡಿದ್ರಿ. ಖಾಲಿ ಇಲ್ಲ ನಮ್ಗೆ ಇಷ್ಟು ಕಟ್ಟ್ರಿ. ನಮ್ಮಮ್ಮ ಹಿಂಗೆ ತಿನ್ನಕತ್ತಾರ ನೋಡ್ರಿ. ದಡಮಾಗಿ ಇದು ಪಿಂಕ್ ಕಲರ್ನಾಗಿರೋ ದಡಮಾಗ್ರಿ. ಇದು ನಮ್ದ್ರಿ. ನಾವು ಹೋಗಿ ಮಾಡ್ತೀನಿ ರೀ. ಇನ್ನು ಈಸು ಮಕ್ಕಳಿಗೆ ಇನ್ನು ಅಭಿ ಹತ್ರ ಹೋಗ್ಬೇಕು. ನಂದು ವಿಡಿಯೋ ತಗೋಬೇಡಪ್ಪ, ನನ್ನ ವಿಡಿಯೋ ತಗೋಬೇಡ. ಹೊಚ್ಕೊಂತಾರ ನೋಡ್ರಿ. ವಿಡಿಯೋ ತಗೋಬೇಡ್ರಿ ಅಂತ. ಹೊಟ್ಟೆ ತುಂಬ ಸರಿಯಾಗಿ ಇವಾಗ ಇಡ್ಲಿ ಚಟ್ನಿ ಸಾಂಬಾರ್ ಹೆಂಗದ ಕೈ ಹಾಕಿಡ್ತೀನಿ ಕ್ಯಾಮ್ರಾಕ್ಕೆ. ಬರ್ರಿ ನೋಡ್ತಿ ಬರ್ರಿ ಬರ್ರಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸಿಂಹ ನೋಡ್ರಿ. ಬ್ಯಾಗ್ ರೆಡಿ ಆಗೈತಿ. ಇನ್ನೂ ಒಂದು ತಯಾರಾಗುತ್ತೆ ಬ್ಯಾಗ. ಹೋಗ್ಬೇಕು ಊರಿಗೆ. ಆ ಕಡೆ ತಂಗಿ ಹೋಗ್ತಾಳೆ, ಈ ಕಡೆ ನಾನು ಹೋಗ್ಬೇಕು. ನಾವು ಕನ್ನಡ ಶಾಲೆಗೆ ಉಪ್ಪಿಟ್ಟು ಬರ್ತಿತ್ತು. ಒಂದು ಗೋದಾಗ 2 ಪೀಸ್ ಉಪ್ಪಿಟ್ಟ. ಒಂದು ಗೋದಾಗ 2 ಉಪ್ಪಿಟ್ಟು. ಅಮೇರಿಕದ ಫುಡ್ ಅದು. ಎಂತ ರುಚಿ ಆಗ್ತಿತ್ತು ಅದು. ಅಟ್ ಒಂದು ಗೋದಾಗ 2 ಪೀಸ್ ಮಾಡಿದ್ರೆ ಅಟ್ ರುಚಿ ಆಗ್ತಿತ್ತಾ? ಭಾರಿ ರುಚಿ.
ಅಡ್ ದಮ್ ಇದ್ರು ಹಾಂ ಅಂದ್ರೆ ಅವ್ರ ರುಚಿ ರುಚಿ ಅದು ಅವಾಗಿನ ರುಚಿನೇ ಬೇರೆ ಬಿಡಪ್ಪ. ಕುದಿಸಿ ಹಂಡೆದಾಗ ಹಾಕಿ ಕುದಿಸ್ತಿದ್ರು. ಹ್ಞೂ ಎಣ್ಣೆ ಬರ್ತಿತ್ತು, ಅದು ಭಾರಿ ಎಣ್ಣೆ ಹ್ಞೂ ಒಳ್ಳೆ ಎಣ್ಣೆ ಅದು ಭಾರಿ ಮಕ್ಕಳಿರ್ತಿತ್ತು. ಹ್ಞೂ ಈಗೆಲ್ಲದಪ್ಪ ಫಿಲ್ಟ್ರ್ ಎಣ್ಣೆ ಅಂತೀವಿ. ಫಿಲ್ಟ್ರ್ ಎಣ್ಣೆ ಯಾವ್ದ ಈಗ? ಫಿಲ್ಟ್ರಿ ಅಂದಟ್ಟೆ ಖರೆ. ರೆಡಿ ಆಯ್ತಾ ಟಿಫಿನ್? ಕರಿಯಪ್ಪ ಎಲ್ಲರಿಗೆ. ಹಾಗೆ ಹಲೋ ಫ್ರೆಂಡ್ಸ್, ಟಿಫಿನ್ ಮಾಡೋಣ ಬಂದ್ರಿ. ಬೆಳಗಿನ ಜಾವ ಎಷ್ಟು ಟೈಮ್? 8:30 ಆಗಿ ಬಂದಿದೆ. ಸ್ನಾನ ಆಯಿತು. ಸ್ನಾನ ಆಗೋದ್ರೆ ಟಿಫಿನ್ ರೆಡಿ. ಟಿಫಿನ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಬರ್ರಿ ಹಂಗೆ ಒಳಗೆ ಹೋಗಮ್ಮ. ಏನೇನು ಮಾಡ್ರಿ ಏನೇನಿಲ್ಲ. ನೋಡ್ರಿ ಊರಿಗೆ ಹೋಗ್ಬೇಕು, ಚಪಾತಿಗೆ ಅವ್ವ ಹಿಟ್ಟು ನಾದಿಟ್ಟಾಳ ಬುತ್ತಿ ಕಟ್ಬೇಕಂತೇಳಿ. ನೋಡ್ರಿ ನಿನ್ನೆ ಅಷ್ಟು ರೊಟ್ಟಿ ಉಳಿದ್ಬಿಟ್ಟ. ಹೀಗಿದ್ರೆ ಇಲ್ಲಿ ನೋಡ್ರಿ ಟಿಫಿನ್ನು ಅವಲಕ್ಕಿ, ನನ್ನ ಫೇವ್ರೇಟು ಅವಲಕ್ಕಿ, ಬವಲಕ್ಕಿ, ಮಿನ್ನ ಕಾಂಚನ, ಡಾಮ್ ಡೋಮ್ ಡುಸುಕ್ ಪುಸುಕ್ ಅಲ್ಲೇ ಇಟ್ಕೋಬೇಕು. ಈಗ ಕಾರ್ನಾಗ ಓದ್ತೀವಿ, ಏನಾಗಲ್ಲ, ನಾದಕ್ಕೆ ಓದ್ತೀವಿ. ನಮ್ಮ ಖರ್ಚಿಗೆ ಊರಿಗೆ ಹೋಗೋ ಏಯಪ್ಪ ನಾ ಮಾಡ್ತೀನಿ. ಹೋಗಿನ ಅಭಿ ಬೆಲೆಕೊಂದು ಹೋಗಿ ಬರ್ಬೇಕು. ಮಾಡಿಲ್ಲಾನು ಮಮ್ಮಿ ಅವನ ಬೆಲೆಕ್ಕೆ ಹೋಗೋ ಮುಂದಾಗ ಮಾಡ್ಕೊಂಡ್ಕೆ ತೊಗೊಂಡೋಗ್ಬೇಕಂತ ಮಾಡಿಲ್ಲ. ಈಗ ಹೋಗಿ ಅದೇ ಸಣ್ಣ ಮಾಡ್ಬೇಕು ನಾನು. ಈಗ ಅಭಿ ಬೆಲೆಕೊಂದು ಹೋಗಿ ಬರ್ಬೇಕಲ್ಲ. ತಿಂದ್ಬಿಟ್ಟು ಚಪಾತಿ ಗಟ್ಟಿ ಚಪಾತಿ ಮಾಡಿಕೊಂಡು ಬಟ್ಟೆ ಮೊದಲು ಬಟ್ಟೆ ಹಿಂಡಕ್ಕೆ ಚಪಾತಿ ಮಾಡಮ್. ನೆನಿಲಿ ಇನ್ನೊಂದು ಜನ ನಾನು ಬಿಟ್ಟು ತಿನ್ನಂಗೆ ಹೆಂಗೆ ಹತ್ತಿರ್ಬೇಕು ನಿನಗೆ. ಏ ಅಪ್ಪ ಯಾವ ಅಪ್ಪಗೆ ಎರಡು ದ್ವಾಸೆ ಇದು ಕೊಡ್ಬೇಕಿಲ್ಲ ನಾಷ್ಟದಾಗ ಕೊಟ್ಟಿದೆ ಇಲ್ಲ? ಇಲ್ಲ ಯಪ್ಪ ಬಜ್ಜಿವಲ್ಲ. ಓಯ್ ನಮ್ಮ ಮೂಗೆಲ್ಲ ಕ್ಲಿಯರ್ ಗೊತ್ತದ. ನಾವೇ ನಾವು ತಿಳ್ಕೊಂಡಿಲ್ಲ ನಮ್ಮ ಅಪ್ಪನ ಬಗ್ಗೆ. ಯಾಕೆ ನಮ್ಮ ಮೂವ ಅವು ಅನ್ನೋದು ಅವು ಯಾಕೆ ನೀರ ತುಂಬಿಟ್ಟು ಖಾಲಿ ಮಾಡಿದ್ವಿ ನೋಡ್ರಿ ನಾವೇ. ಬೇಗರಿಗೆ ಸಾದು ನಮಗೆ ತಿಲ್ಲಕ್ಕೆ ಸಾದು. ಬರ್ರಿ ತಿನ್ನಮ್ಮ ಕರ್ಚಿಕಾಯಿ. ಕೈಯ ಮುಕ್ಕತ್ತಳ ಮುಕ್ಕದೆ ಹೋಗಿ ಬರ್ತೀಯ ಸ್ಕೂಲಿಗೆ ಟ್ಯೂಷನ್ಕಾ? ಸ್ಕೂಲಿಗೆ ಹೋಗಿ ಬಂದೆ. ನಾವು ಹೋಗಮ್ಮ ಊರಿಗೆ. ಏನು ಹೇಳ್ತಿದ್ದಿ? ಹೋಗಿ ಬರ್ರಿ ಎಲ್ಲರೂ ಅಂತ ಹೇಳ್ತೆ. ನೀ ಹಠ ಮಾಡಕ್ಕೆ ಹೋಗ್ಬೇಡೇನು? ಚಂದಾಗ ಹೇಳಿದ ಮಾತು ಕೇಳ ಅಮ್ಮನ ಕೈಯಾಗ. ನಮ್ಮ ನೀ ಹಾಕೊಂಡು ಬಟ್ಟಿ ಹಾಂ ಹಾಸ್ತೀನಿ. ಓಕೆ ಸ್ನೇಹಿತರೆ, ರೆಡಿಯಾಗಿ ನೋಡಿ ಹೋಗಬೇಕು ಊರಿಗೆ. ತಂಗಿನ ಕರ್ಕೊಂಡು ಹೋಗ್ತೀನಿ ಇವತ್ತು. ಆ ಕಡೆ ತಂಗಿನ ಕರ್ಕೊಂಡೋಗಿ ಮತ್ತೆ ಹೊಳ್ಳಿ ಬೆಳಗ್ಗೆ ತಂಗಿ ಆ ಕಡೆ ಅವ್ರ ಊರಿಗೆ ಹೋಗ್ತಾಳೆ. ಈ ಕಡೆ ಅಕ್ಕಿ ಒಂದು ಕಡೆ ಹೋಗ್ಬೇಕು, ನಾವು ಒಂದು ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆವು. ನಮ್ಮ ಊರ ಕಡೆ ಮಳೆ ಜಾಸ್ತಿ ಆಗಿಬಿಟ್ಟೈತ್ರಿ. ಮಳೆ ಜಾಸ್ತಿ ಆಗಿ ಹಳ್ಳ ಬಂದುಬಿಟ್ಟೈತಿ. ಹಳ್ಳ ಬಂದದಕ್ಕಾಗಿ ಬಸ್ ಬಂದಿಲ್ಲ, ಬಸ್ ತಿರ್ಗಾಡಕತ್ತಿಲ್ಲ. ಹೀಗಾಗಿ ಕಾರ್ ಬಂತಲ್ಲ, ಒಂದು ನಿಮಿಷ ಫೋನ್ ಬಂತು. ಅದಕ್ಕಾಗಿ ಬಸ್ ಇರ್ಲಾರ್ದ ಕಾರಣಕ್ಕಾಗಿ ನಮ್ಮದು ಕಾರ್ ಬರಕತ್ತೈತಲ್ಲ, ಅಣ್ಣಗೆ ಹೇಳಿನ ಕಾರ್ ತೊಂಬರೋದಕ್ಕೆ. ಅದಕ್ಕೆ ಅಣ್ಣ ಬರಕತ್ತಾರ. ನಾನು ನೀನೇ ಹೋಗಿ ತಂಗಿನ ನಮ್ಮ ಕಡೆ ಕರ್ಕೊಂಡೋಗಿ ಆ ಕಡೆ ನಾಳೆ ಚಾಮಳಿಂದ ಕೆಂಬಾವಿ ಹತ್ತಿಸ್ಬಿಡ್ತೀವಿ. ಕೆಂಬಾವಿಯಿಂದ ಹುಣಸ್ಕಿಂದ ಅವ್ರ ಊರಿಗೆ ಹೋಗ್ತಾಳೆ. ಹೀಗಾಗಿ ತಂಗಿ ನಾನು ನಮ್ಮ ಗುಂಡೆ ಹೊಂಟಿವಿ ನೋಡ್ರಿ ಊರಿಗೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇಷ್ಟು ದಿನ ತವ್ರ ಮನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ, ಕೇಳ್ಕೊಳ್ತೀನಿ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಹೋರಿ, ಹೀಗೆ ಬೆಳೆಸ್ತಾ ಹೋರಿ. ನಮ್ಮ ಈ ಮನೆಗೆ ಸ್ವಸ್ಥರು ಬರತ್ತನ ನಮ್ಮದು ಎಲ್ಲ, ಆ ಕಡೆದ ನಿಮ್ಮದೇ ಎಲ್ಲ. ಅದಕ್ಕೆ ನಮ್ಮದು ನಮ್ಮ ಮಕ್ಕಳದ ರಾಜ್ಯ ಮಾಡ. ಹೋಗೋಣಪ್ಪ. ಬಾಯ್.
ಹೋಗಿ ಬರ್ಲ ನೋಡ್ರಿ ಸ್ನೇಹಿತರೆ ಹೊಂಟೆ ಊರಿಗೆ ಹಳೆ ಮಾಡ್ತಾ ತೋಲೆ ಬ್ಯಾಗ್ ಒಯ್ದಿಡು ಯಾಕ ಇಲ್ಲೇ ಕುಂದ್ರಸ್ಕೋಬೇಕಂದೆ ನಮ್ಗೆ ಇಲ್ಲೇ ಕುಂದ್ರ ಬಿಡಲ್ಲ ಯಾಕತ್ತ ನಂದೊಂದು ಬ್ಯಾಗ್ ಅಲ್ಲಿ ತಗೊಂಡೆ ನೀ ಎಲ್ಲ ವೆರೈಟಿ ಬ್ಯಾಗ್ ಅದೆಲ್ಲ ಬ್ಯಾಗ್ನಾಗ ಇದು ಕಾರ್ನಾಗ ಹಾಕು ಓಕೆ ಸ್ನೇಹಿತರೆ ಹೊಂಟ್ವಿ ನೋಡ್ರಿ ಯಾವ ಹಳೆ ಮನೆ ಬಣ 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 ಅಂತೈತಿ ಬಾರಪ್ಪ ಅಕ್ಕಿ ಚೀಲ ಏನ್ ಬಿಟ್ರು ಮಾತ್ರ ಅದನ್ನ ಓಕೆ ಅದು ಅಕ್ಕಿ ಪೈಕಿ ಟಾಪ್ ತಂದಲ್ಲ ಒತ್ಕೊಂಡು ಹೊಂಟಿ ನೋಡ್ರಿ ಊರಿಗೆ ಸದ ಓಕೆ ಸ್ನೇಹಿತರೆ ಹೋಗೋಣ ತಂಗಿನ ಆ ಕಡೆ ಹಚ್ಕೊಡ್ಬೇಕು ಇದು ಬಸ್ ಬರದೇ ಇರೋ ಪ್ರಾಬ್ಲಮ್ ನೋಡ್ರಿ ಬಸ್ ಬಂದಿತ್ತಂದ್ರೆ ನಾನು ತಂಗಿ ಒಂದೇ ಕಡೆ ಹೋಗ್ಬಿಡ್ತಿದ್ದೆವು ಬಸ್ ಬರದೇ ಇರೋದಕ್ಕೆ ಎಂತ ಇಬ್ರು ನಿಂದ್ರಪ್ಪ ಅವು ನಡು ಸೆಂಟ್ರದಾಗ ಒಂದು ಫೋಟೋ ತಕ್ಕೊತೀರಿ ಬಾರ್ಬೆ ಏನೇ ಜೀವನದೊಳಗ ನೋಡಿಲ್ಲಿ ತವ್ರ ಮನೆ ಬಿಟ್ಟು ಬರ್ಬೇಕಂದ್ರೆ ಜೀವ ಹಿಂಗಾಯ್ತು ಸ್ನೇಹಿತರೆ ತಂಗಿಗೂ ಬೇಜಾರಾಯಿತು ನನಗೂ ಬೇಜಾರಾಯಿತು ಅಲ್ಲಿ ಎಷ್ಟೇ ದಿನ ನಾವು ಇದ್ರೂ ಒಂದಿಲ್ಲ ಒಂದಿನ ನಮ್ಮ ಮನೆಗೆ ಬರಲೇಬೇಕು ಅಂದ್ರೆ ನಾವು ಭಾಳ ಅಂದ್ರೆ ಭಾಳ ಖುಷಿಯಾಗಿರ್ತೀವಿ ರೀ ಸಿಕ್ಕಾಪಟ್ಟೆ ನಗ್ತೀವಿ ಎಂಜಾಯ್ ಮಾಡ್ತೀವಿ ಎಲ್ಲ ಕಷ್ಟ ನಾವು ಅಲ್ಲಿ ಮರ್ತು ಬಿಡ್ತೇವೆ ನೋಡ್ರಿ ಓಕೆ ಸ್ನೇಹಿತರೆ ತಂಗಿ ಕರ್ಕೊಂಬಂದಿದ್ನೆಲ್ಲ ತಂಗಿ ಊರಿಗೆ ಹೋದ್ಲು ಜೀವ ಭಾಳ ಹಳೆ ಹಾಳಾಕತ್ಬಿಟ್ಟೈತಿ ಒಂದು 4 ದಿನ ಅಷ್ಟೇ ನಾವು ಜೊತೆಗಿರ್ತೀವಿ ಅಕ್ಕ ತಂಗಿ ಆಮೇಲೆ ದೂರ ಆಗ್ತೀವಿ ಹೀಗಾಗಿ ಮನಸ್ಸು ತಡ್ಕೊಳ್ಳಲ್ರಿ ಜೀವ ಭಾಳ ಹಳೆ ಹಾಳಾಕತ್ಬಿಟ್ಟೈತಿ ಹಿಂಗೆ ನೋಡ್ರಿ ಅಕ್ಕ ತಂಗಿ ಬಂದ ಜೀವ ಹಳೆ ಭಾಳ ಹಾಕತೈತ್ರಿ ತಂಗಿ ಇದೆ ಹೋದ್ಲು ಗಂಡ ಮನೆಗೆ ಜೀವ ಚಟ್ಪುರ್ ಸಡಾಕತೈತಿ ಒಂದು 8 ದಿನ ಜೊತೆಗಿದ್ದೀವಿ ಇಷ್ಟು ನಕ್ಕಿವಿ ನಕ್ಕಿವಿ ಖುಷಿಯಿಂದ ಇದ್ವಿ ಎಲ್ಲರ ಜೊತೆನೂ ಅಪ್ಪ ಅಮ್ಮ ತಮ್ಮ ತಂಗಿ ಮಕ್ಕಳು ಖುಷಿಯಾಗಿದ್ವಿ ಇವಾಗ ನೋಡಿ ದೂರ ಆದ್ವಿ ಹೆಣ್ಣಿನ ಜನ್ಮನೇ ಇಷ್ಟೇ ರೀ ಹೆಣ್ಣಾಗಿ ಬಿಟ್ಬಿಡ್ತೀವಿ ಜನ್ಮ ಜೀವ ಭಾಳ ಹಳಾಕತ್ಬಿಟ್ಟೈತಿ ತಂಗಿ ಹೋದ್ಲು ಊರಿಗೆ ಆಕೆ ಊರಿಗೆ ಹೋಗಿ ಫೋನ್ ಸ್ವಿಚ್ ಅಪ್ ಆಗಿಬಿಟ್ಟೈತಿ ಸ್ನೇಹಿತರೆ ಆಕೆದು ಕರೆಂಟ್ ಇಲ್ಲ ಚಾರ್ಜಿಗೆ ಹಾಕಿಲ್ಲ ಫೋನ್ ಸ್ವಿಚ್ ಅಪ್ ಆಗೈತಿ ಆಕೆ ಹೋಗಿ ಅವ್ರ ಊರಿಗೆ ಹೋಗಿ ಮೊಬೈಲ್ ಚಾರ್ಜಿಗೆ ಹಾಕಿ ಫೋನ್ ಮಾಡೋರಿಗೂ ಜೀವ ಸಮಾಧಾನ ಇರಲ್ಲ ದೇವ್ರೇ ಯಾಕದು ಈ ಸೃಷ್ಟಿ ಮಾಡಿದೀಯಪ್ಪ ಅನ್ನಂಗೆ ಆಗ್ಬಿಟ್ಟೈತಿ ಜನ್ಮಕ್ಕೆ ಜೊತೆಗಿರ್ತೀವಿ ರೀ ದೂರ ಇದ್ರೆ ಏನೋ ಅನ್ಸಂಗಿಲ್ಲ ಜೊತೆಗಿದ್ದು ದೂರ ಹಾಕಿ ಒಂದು ಕಡೆ ನಾವು ಒಂದು ಕಡೆ ಹೋಗ್ಬೇಕಾದ್ರೆ ಜೀವ ಭಾಳ ಇದಾಗತ್ತೆ ನೋಡ್ರಿ ತಾಳವಂತು ಜೀವ ಸಮಾಧಾನ ಆಗವಂತು ಹಳೆ ಹಾಳಾಗತ್ತದ ಭಾಳ ಓಕೆ ನಾನು ಬ್ಯಾಗ್ ತೆಗೆದೆ ಈಗ ಎಲ್ಲ ಅಷ್ಟು ಬ್ಯಾಗ್ ನನ್ನ ಸಾಮಾನು ತೆಗೆದೆ ಓಕೆ ನೋಡಿರಿ ಬ್ಯಾಗ್ ಎಲ್ಲ ತೆಗೆದೀನಿ ಈ ಥರ ತಂಗಿ ನೈಟಿ ಒಂದು ಜೋಡಿ ತೊಗೊಂಡು ಹೋಗೋಣ ಒಂದು ಜೋಡಿಲ್ಲ ಇಟ್ಟಳ ಹೊಲಿಗೆ ಹಾಕಬೇಕು ಇದು ಅಲ್ಲೇ ಸೀರೆ ಅಲ್ಲಿಂದನೇ ತೊಗೊಂಬಂದೆ ಆಮೇಲೆ ಒಂದಿಷ್ಟು ಬ್ಲೌಸ್ ಪೀಸ್ ನಾ ಕೊಬ್ಬರಿ ಕುಬ್ಸಕ್ಕೆ ಕೊಡೋಕ್ಕಂತೆ ತೊಗೊಂಬಂದಿದ್ದೆಲ್ಲವ ಅದು ಆಮೇಲೆ ಅವ್ವ ನಮಗೆ ಕೊಬ್ಬರಿ ಕುಬ್ಸಕ್ಕೆ ಕೊಟ್ಟಂಥವು ಆಮೇಲೆ ಇವು ಸಾದಾ ಬ್ಲೌಸ್ ಪೀಸ್ ಅದಾವು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಅವನ ಹತ್ರ ಇಸ್ಕೊಂಬಂದಿನಿ ರೀ ಇವಿಷ್ಟು ಸಾದಾ ಬ್ಲೌಸ್ ಪೀಸ್ ಯಾಕಂದ್ರೆ ಬ್ಲೌಸ್ನಾಗ ಅದ್ರಾಗ ಹಾಕಿ ಹೊಲಿಯೋದಕ್ಕೆ ಬರ್ತೈತೆ ಹೊಲಿಬೇಕಾದ್ರೆ ಬೇಕಾಗುತ್ತೆ ಆಮೇಲೆ ನಮ್ಮ ಪುಟ್ಟಿಗೆ ಲಂಗ ಬ್ಲೌಸ್ ಹೊಲಿಬೇಕು ಅಂದ್ಕೊಂಡಿದ್ದೀನಿ ಅದ್ರೊಳಗೆ ಹಾಕಕ್ಕೆ ಬರ್ತಾ ಅಂತ ಹೇಳ್ಬಿಟ್ಟು ತೊಗೊಂಡಿನಿ ಆಮೇಲೆ ಈ ಒಂದಿಷ್ಟು ಅಲಸಂದಿ ಕಾಳು ಕಟ್ಟಾರ ಆಮೇಲೆ ಇದು ಹುರಿದು ಹಿಟ್ಟು ಐತ್ರಿ ಆಮೇಲೆ ಚಟ್ನಿ ಪುಡಿ ಆಮೇಲೆ ಕಾಫಿ ನೋಡ್ರಿ ಅಪ್ಪ ಜಾಸ್ತಿ ಕಾಫಿ ಪೌಡ್ರು ಪ್ಯಾಕೆಟ್ ತೊಗೊಂಬಂದಿದ್ದ ಅದಕ್ಕೆ ಇಷ್ಟು ನಮ್ಗೆ ಖರ್ಚಾಗಂಗಿಲ್ಲವ ಅಂತ ಹೇಳಿಬಿಟ್ಟು ನಮಗೊಂದು 20 ಕೊಟ್ಟು ಕಳಿಸ್ಯಾಳ ಇದೆ ನೋಡ್ರಿ ತಾಯಿ ಪ್ರೀತಿ ನೋಡ್ರಿ ಇವೆಲ್ಲ ಕಳಿಸ್ಯಾಳ ನೋಡ್ರಿ ಇಷ್ಟೆಲ್ಲ ಇವು ಆಮೇಲೆ ತಮ್ಮ ಬ್ಲೂಟೂತ್ ಆ ಸತಿ ಒಂದು ಕೊಡಿಸಿದ್ದ ಕಳೆದೋಯ್ತು ನಮ್ಮ ಮನೆಗೆ ಯಾರೋ ಬಂದು ಕದ್ದು ಬಿಟ್ರು ಅದನ್ನು ಬಾಯ ಮಾಡುವ ಇದು ಯಾರೋ ಕಳು ಮಾಡ್ಕೊಂಡು ಹೋದ್ರು ಮತ್ತೆ ಒಂದು ತೊಗೊಂಬಂದೆ
ಮತ್ತು ಒಂದು ತರಿಸಿದ ತಮ್ಮ ಎಷ್ಟಕ್ಕೊಂದು ಸಾಮಾನು ತರಿಸಿಟ್ಟನ, ಮೊಬೈಲ್ ಸ್ಟ್ಯಾಂಡು ಅದು ಎಲ್ಲ ಜಾಸ್ತಿ ತರಿಸಿಟ್ಟನ. ಆದರೆ ನಿಮ್ಗೇನು ಬೇಕು ತೊಗೊಂಡು ಹೋಗಕ್ಕ ಅಂತೇಕೆ ಅಂದ. ನನಗೆ ಯೂಸ್ ಇರೋದಂದ್ರೆ ಇದು ಒಂದೇ ಅಲ್ರಿ, ಅದಕ್ಕೆ ನನಗೆ ಇದು ಒಂದಪ್ಪ ಈಗೊಂದು ಕೊಡ್ಸಿದ್ದು ನೀನು ಕಳೆದು ಹೋಯ್ತು, ಇದು ಭಾಳ ಜೋಪಾನ ಮಾಡ್ಕೊತೀನಿ ನಾನು, ಇದು ಒಂದೇ ಬೇಕು ನನಗೆ ಅಂಥೇಳಿ ಇದೊಂದು ತೊಗೊಂಬಂದಿನಿ ನೋಡಿರಿ. ಆಮೇಲೆ ಅವೆರಡು ಬುಟ್ಟಿ ತೊಗೊಂಡಿದ್ರು ಅಮ್ಮ, ಅನಿತಾಗೆ 2 ನನಗೆ 2 ಆತವ ಅಂತೇಳಿ ತೊಗೊಂಡಿದ್ರು ನೋಡಿರಿ. ಇದೊಂದು ಬುಟ್ಟಿ ಕೊಟ್ರೆ. ಆಮೇಲೆ ಇವು ಕೊಬ್ಬರಿ ತೊಗೊಂಬಂದಿನಿ, ಅಲ್ಲಿದ್ದಾನೆ. ಹಿಂಗೈತೆ ನೋಡ್ರಿ ತಾಯಿ ಪ್ರೀತಿ. ತಾಯಿ ಅನ್ನೋದು ದೊಡ್ಡ ಜಗತ್ತಿನೊಳಗೆ, ತಾಯಿ ಸರಿ ಯಾವುದು ಆಗಂಗಿಲ್ಲ. ತಾಯಿ ಕಳ್ಕೊಂಡ್ರೆ ಗೊತ್ತಿರ್ತೈತೆ ಅದು ಏನು ಅನ್ನೋದು. ಯಾಕಂದ್ರೆ ನಾವು ಎಲ್ಲ ರೀತಿಯಲ್ಲಿ ತಾಯಿ ತಂದೆ ಪ್ರೀತಿ ಕಾಣಕತ್ತೀವಿ, ನಮ್ಮ ಪುಣ್ಯ ಅಂತ ಹೇಳ್ಕೊತೀನಿ ನಾನು. ಇವು ಅಮ್ಮನ ಬ್ಲೌಸ್ ಅದಾವ್ರಿ, ಹೊಲಿಬೇಕು. ಜೀವ ತಾಳಲ್ರಿ, ಭಾಳ ಹಳಾಳೆಲ್ಲ ಕತ್ಬಿಟ್ಟೈತೆ ಜೀವ. ಅಮ್ಮನ ಮನೆ ಬಿಟ್ಟು ಬಂದದ್ದು ಒಂದು ಹಳಾಳಿ, ಈ ಕಡೆ ತಂಗಿ ಊರಿಗೆ ಹೋದದ್ದು ಒಂದು ಹಳಾಳಿ. ಆಮೇಲೆ ಒಂದು ಪ್ಯಾಕೆಟ್ ಅಕ್ಕಿ ತೊಗೊಂಬಂದಿನಿ ನೋಡಿರಿ. ಅದು ಬಾಯಿ ಕಟ್ಟಕ್ಕೆ ಬರಲಿಲ್ಲ, ಬಾಯಿ ಕಟ್ಟಕ್ಕೆ ಬರಲಾರ್ದಕ್ಕೆ ಈ ಒಂದಿಷ್ಟು ಕಡ್ಯಾಕ ಹಾಕಿದೆ. ಒಂದು ಪ್ಯಾಕೆಟ್ ಅಪ್ಪ ತೊಗೊಂಬಂದಿದ್ರಲ್ವಾ 1450, ಅದಕ್ಕೆ ಅನ್ನ ಭಾಳ ಚಂದ ಐತ್ರಿ. ಅದು ನಾವೇನು ರೇಷನ್ ಅಕ್ಕಿ ತಿಂತೀವಿ, ಅದಕ್ಕೆ ಯಾವಾಗಾರ ಉಣ್ಬೇಕನ್ನಂಗೆ ಆದಾಗ ಮಾಡಿದ್ರಾಯ್ತು ಅಂಥೇಳಿ ಅಪ್ಪ ಇವು ಅಕ್ಕಿ ನನಗೆ ಕೊಡು, ನೀ ಮತ್ತೆ ತೊಗೊಂಬ ಅಂತೇಕೆ ಅಂದೆ. ಅದಕ್ಕೆ ಯಾಕಾಗಲ್ಲಕ್ಕ, ನಾವು ಉಣ್ಣೋದು ಬೇರೆ ಅಲ್ಲ, ನೀವು ಉಣ್ಣೋದು ಬೇರೆ ಅಲ್ಲ ಅಂತೇಳಿ ಅಂದರು. ಅದೊಂದು ಪ್ಯಾಕೆಟ್ ಬರ್ಬೇಕಾದ್ರೆ ಅದೊಂದು ಪ್ಯಾಕೆಟ್ ಅಕ್ಕಿ ಹಾಕ್ಕೊಂಬಂದಿನಿ ನೋಡಿರಿ. ಇದೇನೈತಿ, ಇವಿಷ್ಟು ಕಡ್ಯಾಕ್ ತೆಗೆದು ಬಾಯಿ ಕಟ್ಟಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಇವಿಷ್ಟು ಅಕ್ಕಿ ಕಡ್ಯಾಕ್ ತೆಗೆದು ಇಟ್ಕೊಂಡಿನಿ ನೋಡಿರಿ. ಹಿಂಗೈತೆ ನೋಡ್ರಿ ಎಲ್ಲ ಜೀವಕ್ಕೆ. ತಂದೆ ತಾಯಿ ಅನ್ನೋದು ದೊಡ್ಡದ್ರಿ, ಯಾರು ತಂದೆ ತಾಯಿನ ದೂರ ಮಾಡ್ಕೊಬೇಡ್ರಿ, ಅವ್ರ ಪ್ರೀತಿನ ದೂರ ಮಾಡ್ಕೊಬೇಡ್ರಿ. ಎಂಥ ಪರಿಸ್ಥಿತಿ ಬಂದ್ರೂ ಯಾರು ತಂದೆ ತಾಯಿನ ಬಿಟ್ಟು ಕೊಡಬೇಡ್ರಿ. ನನಗಂತೂ ಹೆಚ್ಚಿನ ತಂದೆ ತಾಯಿ ಸಿಕ್ಕಾರೆ ನನ್ನ ಜೀವಕ್ಕೆ. ಎಂಥ ಪರಿಸ್ಥಿತಿ ಬಂದರೂ ನನ್ನ ತಂದೆ ತಾಯಿನ, ಅಣ್ಣ ತಮ್ಮ ಅಕ್ಕ ತಂಗಿಯರು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಈ ಜೀವನ ಬಿಡ್ತೀನಿ ಹೊರತು ನನ್ನ ತವ್ರ ಮನೆ ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಸ್ನೇಹಿತರೆ. ಅದೊಂದು ಅದೃಷ್ಟ ಮಾಡೀನಿ ನಾನು, ನನ್ನ ಪುಣ್ಯ ಅಂತ ಹೇಳ್ಕೊತೀನಿ ನಾನು, ಇಂಥ ತವ್ರ ಮನೆಯನ್ನು ಸಿಕ್ಕಿದ್ದು.